ನೀವು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಗೆ ಹೋಗಿ ಏನು ಕಲ್ತ್ರಿ, ಫಿಲ್ಮ್ ಮೇಕಿಂಗ್ ಕಲ್ತೀರ ಅಂದರೆ ಇಲ್ಲ, ಲೈಫ್ ಲೆಸನ್, ಇಂಡಿಪೆಂಡೆಂಟ್ ಆಗೋದನ್ನು ಕಲಿತೆ ನಾನು ಅಂತ ಹೇಳ್ಬೋದು. ಸೊ ಅದೆಲ್ಲ ಮುಗಿಸ್ಕೊಂಡು ನನ್ನದೇ ಒಂದು ಜರ್ನಿ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದು ಸಿನಿಮಾ ಮಾಡಬೇಕು. ಈಗ ನನ್ನ ಜೊತೆಗಿದ್ದವರೆಲ್ಲ ಆ್ಯಕ್ಟರ್ಸ್ ಆಗ್ಯಾರೆ. ಅಂದರೆ ಜೊತೆಗಿದ್ದವರು ಅವತ್ತಿನ ಕಾಲಕ್ಕೆ ಆವಾಗಿನ ನನ್ನ ಬೆಳೆಯೋ ವಯಸ್ಸಲ್ಲಿ ನನ್ನ ಜೊತೆ ಪ್ರಜ್ವಲ್ ಆಗಲಿ, ಚಿರು ಆಗಲಿ, ಅಥವಾ ಡ್ಯಾನ್ಸ್ ಕ್ಲಾಸಲ್ಲಿ ನಾವು ಸಿಕ್ಕಿದಾಗ ಏನೋ ದಿಗಂತ್ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಸಿ ಆಲ್ ಆರ್ ಆ್ಯಕ್ಟರ್ಸ್. ಆ್ಯಂಡ್ ಎಷ್ಟೊಂದು ಜನ ಈಗ ಮೇಘ್ನಾ ಆಗಿರ್ಬೋದು, ಇವರೆಲ್ಲ ಇವರು ಈ ಒಂದು 3 ಜನ ಅಂತ ನಾನು ಚಿಕ್ಕ ವಯಸ್ಸಿನ ನೋಡ್ತಾ ಬರ್ತಾಯಿದ್ದೀನಿ. ಸೊ ಇವರೆಲ್ಲ ಆ್ಯಕ್ಟರ್ಸ್ ಆದರು. ಸೊ ನನಗೂ ಏನು ಅಂದರೆ ಬಿಕಾಸ್ ಅವ್ರ ಮನೇಲಿ ಫಿಕ್ಸ್ ಆಗೋಗಿತ್ತು, ಅಂದರೆ ಇವನು ಬೆಳೀತಾನೆ, ಇವನು ದೊಡ್ಡ ಮೇಲೆ ಆ್ಯಕ್ಟರ್ ಆಗ್ತಾನೆ ಅನ್ನೋದು. ಸೊ ಒಂದು ರೋಡ್ ಮ್ಯಾಪ್ ಕೊಟ್ಟಿರ್ತಾರೆ ಅವ್ರಿಗೆ ಅನ್ನೋದು ಒಂದು ಇರುತ್ತದಲ್ಲ. ಸೊ ನನಗೂ ಬರ್ತಾ ಇದ್ದಂಗೆ ನನಗೂ ಒಂದು ರೋಡ್ ಮ್ಯಾಪ್ ರೆಡಿ ಇರುತ್ತೆ. ನಾನು ಕೋರ್ಸ್ ಮುಗಿಸ್ಕೊಂಬರ್ತೀನಿ, ನಮ್ಮ ತಂದೆ ಬಂದ್ಬಿಟ್ಟು ಓಕೆ ಇವ್ರ ಹತ್ರ ಹೋಗಿ, ಪ್ರೊಡ್ಯೂಸರ್ ಹತ್ರ ಹೋಗು, ಇದು ಮಾಡ್ಕೊಂಡು ನೀನು ಡೈರೆಕ್ಟ್ ಮಾಡು, ಅದು ಮಾಡು. ಇದು ನನ್ನ ನೆಕ್ಸ್ಟ್ ಇತ್ತು. ನೆಕ್ಸ್ಟ್ ನಮ್ಮ ಮನೆ ಮುಂದೆ ಫಿಲಮ್ ಮುಗೀತು, ಒಂದು BMW ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಆಲ್ ದೀಸ್ ಇಮ್ಯಾಜಿನೇಷನ್, ಕಾಲೇಜ್ ಡೇಸ್ ಅಲ್ವಾ. ಸೊ ಮುಗಿಸ್ಕೊಂಡು ಐ ಕೇಮ್ ಬ್ಯಾಕ್, ಬಂದು ನಮ್ಮ ತಂದೆಗೆ ಹಾಂ ಬರುತ್ತಾ, ಹ್ಞೂ ಬರುತ್ತೆ, ಏನು ಮಾಡಿ ಅದು ತೋರಿಸ್ದೆ ಆದರು. ಓಕೆ ಹಾಂ ಏನು ಇವಾಗ? ಸೊ ಒಂದು ದಿವಸ ಕೂತ್ಕೊಂಡೆ, ನಾನು ನೋಡಿದೆ, ಒಂದು 2 ದಿವಸ ಆಗಲಿ 3 ದಿವಸ ಆಗಲಿ ಏನೂ ಮಾತಾಡ್ತಾನೆ ಇಲ್ವಲ್ಲ ನಮ್ಮಪ್ಪ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಆಮೇಲೆ ಡ್ಯಾಡಿ ನಿಮ್ಮ ಹತ್ರ ಮಾತಾಡಬೇಕು. ಏನು ಮಾತಾಡಬೇಕು? ಅದೇ ಈ ಥರ ಸಿನಿಮಾ ಈಗ ಮುಂದಕ್ಕೆ ಹೆಂಗೆ ಹೋಗೋದು ಅಂತ. ಹಾಂ ನೀನೇ ಅಂದ್ಕೊಂಡಿದ್ಯಾ? ಅದೇ ಸಿನಿಮಾ ಮಾಡಬೇಕು ಅಂದ್ಕೊಂಡು. ಯಾರಿಗೆ ಮಾಡಬೇಕು ಅಂದ್ಕೊಂಡಿದ್ಯಾ? ಏನು ಕತೆ ಮಾಡ್ಕೊಂಡಿದ್ಯಾ ಅಂತ. ಸೊ ಈ ಥರ ಇದೆ, ಈ ಥರ ಐಡಿಯಾ ಇದೆ ಅಂದರು. ಆಯಿತು, ನರೇಶನ್ ಕೊಡು ಅಂದರು. ಹ್ಞೂ ಅಂತ. ನೆಕ್ಸ್ಟ್ ಡೇಕಾದರೆ ಎಲ್ಲ ಸೀನಿಯರ್ ರೈಟರ್ಸು, ಜಯಂತ್ ಕಾಕಿಣಿ ಸರ್ ಹಿಡಿದು ಎಲ್ಲರೂ ಕೂತ್ಕೊಂಡಿದ್ದಾರೆ. ಅವ್ರ ಮುಂದೆ ನರೇಟ್ ಮಾಡಬೇಕಾಗಿತ್ತು ನಾನು. ಸೊ ನರೇಶನ್ ಕೊಟ್ಟೆ, ಎಲ್ಲ ಆಯಿತು, ಚೆನ್ನಾಗಿದೆ, ಇದೆ ಕರೆಕ್ಷನ್ಸ್ ಅದು ಇದು ಅಂತೆಲ್ಲ ಹೇಳಿದ್ರು, ಎಲ್ಲ ಆಯಿತು. ಅದಾದಮೇಲೆ ಹಾಂ ಓಕೆ, ಈಗೇನಿಲ್ಲ, ಸಿನಿಮಾ ಮಾಡೋಕ್ಕೆ ಬರುತ್ತಲ್ವ ನಿನಗೆ? ಹಾಂ ಬರುತ್ತೆ. ಕಲ್ತಿದ್ಯಾ ಅಲ್ವಾ? ಹ್ಞೂ ಕಲ್ತಿದ್ದೀನಿ. ಹೋಗು ಸಿನಿಮಾ ಮಾಡೋದು ಹೆಂಗೆ ಅಂತ ಕಲಿ, ಹೋಗು. ಹೆಂಗೆ ಅಂದರೆ ಹೋಗು, ಇದು ನೆಕ್ಸ್ಟ್ ಏನು ಮಾಡಬೇಕು, ಇದೆಲ್ಲ ಪ್ರೊಡ್ಯೂಸರ್ಗೆ ಪಿಚ್ ಮಾಡಬೇಕಲ್ವ, ಹೋಗು. ಸೊ ಹೀ ಸೆಡ್ ಯು ಹ್ಯಾವ್ ಟು ಫೈಂಡ್ ಯುವರ್ ವೇ. ನಾನು ಹೇಳ್ಕೊಟ್ರೆ, ನಾನು ನಿಂಗೆ ದಾರಿ ತೋರಿಸ್ಕೊಟ್ರೆ ನೀನು ನನ್ನ ದಾರಿಲಿ ನಡೀತೀಯ. ಯು ಫೈಂಡ್ ಯುವರ್ ವೇ ಆ್ಯಂಡ್ ಯು ಮೇಕ್ ಯುವರ್ ಓನ್ ಥಿಂಗ್ಸ್. ಸೊ ಯು ವಿಲ್ ಫೈಂಡ್ ಅಂತ. ಸೊ ಆವಾಗ ಆ ದಾರಿಲಿ ಹೊರಟಾಗ ನನಗೆ ಆ್ಯಸ್ TS ನಾಗಾಭರಣ ಸನ್ ನನಗೆ ಅಪಾಯಿಂಟ್ಮೆಂಟ್ಗಳು ಸಿಕ್ಬಿಡ್ತು. ಎಂಟ್ರಿ ವಾಸ್ ಈಸಿ, ಮೀಟಿಂಗ್ಸ್ಗಳಾಗ್ಬಿಡ್ತು. ಬಟ್ ಅದು ಮೀಟಿಂಗ್ಸ್ ಯಾವುದೂ ನನಗೆ ಡಿಫೈನ್ಡ್ ಕನ್ಕ್ಲೂಷನ್ಸ್ಗಳು ಕೊಡಲಿಲ್ಲ. ನಮ್ಮ ಇಂಡಸ್ಟ್ರಿಲಿ ಅದೊಂದು ಪ್ರಾಬ್ಲಮ್ ಇದೆ. ಅಂದರೆ ಏನು ಅಂತ ಹೇಳಿದ್ರೆ, ಯಾರೂ ಮಾಡ್ತೀನಿ ಮಾಡಲ್ಲ ಅಂತ ಡಿಫೈನ್ಡಾಗಿ ಹೇಳಲ್ಲ. ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಆ್ಯಂಡ್ ದೇ ವಿಲ್ ಕೀಪ್ ಯು ಹ್ಯಾಂಗಿಂಗ್. ಬಿಕಾಸ್ ಅವ್ರಿಗೊಂದು 10 ಆಪ್ಷನ್ ಇರುತ್ತೆ ಅಥವಾ 3 ಆಪ್ಷನ್ ಇರುತ್ತೆ. ಅಂದರೆ ಆ 3 ಆಪ್ಷನಲ್ಲೂ ಪ್ಲೇ ಮಾಡ್ತಿರ್ತಾರೆ ಅವರು. ಅವ್ರಿಗೆ ಇದಿಲ್ಲ, ಇದು ಬೇಕು ಅಂದ್ರೆ ಇದು ತೊಗೊಂಬೇಡ, ಅದು ಬೇಕು ಅಂದ್ರೆ ಅದು ತೊಗೊಳ್ಳೋಣ. ಸೊ ಯಾವತ್ತೂ ಮಾಡಲ್ಲ ಅಥವಾ ಈಗ ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಎಲ್ಲದಕ್ಕೆ ಹಾಂ ಚೆನ್ನಾಗಿದೆ ಮಾಡೋಣ, ಇದೊಂದು ಚೇಂಜ್ ಮಾಡೋ, ಅದೊಂದು ಚೇಂಜ್ ಮಾಡೋ ಅಂದ್ಕೊಂಡು ದೇ ವೇಸ್ಟ್ ಅ ಲಾಟ್ ಆಫ್ ಟೈಮ್. ಸರಿ, ಅಂದರೆ ಅಲ್ಲೇ ಒಂದು 2-3 ವರ್ಷ ಹೋಯ್ತಾ? ಸುಮಾರು ಹೆಸರು ತೊಗೊಳ್ಳಲ್ಲ, ಸುಮಾರು ಪ್ರೊಡ್ಯೂಸರ್ಗಳ ಜೊತೆ ಕೂತ್ಕೊಂಡು ಅಪ್ರೂವಲ್ ಆಗಿ ಕಥೆಯನ್ನು ಇಷ್ಟಪಟ್ಟು ಕೂರಿಸಿ ವರ್ಕ್ ಮಾಡಿಸಿ ಆಲ್ಮೋಸ್ಟ್ 1 ವರ್ಷ 1.5 ವರ್ಷ ಎಲ್ಲ ವರ್ಕ್ ಮಾಡಿಸಿ ಆಮೇಲೆ ಅದು ಹಂಗೆ ಇಲ್ಲ ಅಂತ ಇವತ್ತವರೆಗೂ ಹೇಳಿಲ್ಲ ನನಗೆ. ಸೊ ಆ ಒಂದು ರೀತಿಲಿ ನಡೀತಿರ್ಬೇಕಾದ್ರೆ ಆಮೇಲೆ ಇನ್ನೊಂದು ಜನ ಪ್ರೊಡ್ಯೂಸರ್ ಹತ್ರ ಹೋದಾಗ, ನೀನು ನಿಮ್ಮಪ್ಪ ಥರ ಯಾವುದೋ ಒಂದು ಕಾದಂಬರಿ ಕತೆ ಆಧಾರಿತ ತೊಗೊಂಬರ್ತೀಯ ಅಂತ ಅಂದ್ಕೊಂಡೆ, ನೀನು ಈ ಥರ ಕಮರ್ಷಿಯಲ್ ಸಿನಿಮಾ ತಂದುಬಿಟ್ಟಿದ್ಯಾ ಅಂತ. ಸೊ ಕಮರ್ಷಿಯಲ್ ಸಿನಿಮಾ ಬಿಟ್ಟು ಈ ಥರ ಕತೆ ತೊಗೊಂಡು ಹೋದಾಗ, ಏನೊಂದು ರೆಡಿ ಮಾಡ್ಕೊಂಡು ಹೋದಾಗ, ಯಾಕೆಂದರೆ ಎಲ್ಲ ಕತೆನೂ ನನಗಿಷ್ಟ ಆಗಬೇಕಲ್ಲ, ನನಗೆ ಮಾಡಬೇಕು ಅಂತ ಅನಿಸ್ಬೇಕಲ್ಲ. ಇದನ್ನು ತೊಗೊಂಡೋದಾಗ ನಾನೇನೋ ಕಮರ್ಷಿಯಲ್ ಮಾಡ್ತೇನೆ ಅಂದ್ಕೊಂಡಿದ್ದೆ, ಈ ಥರ ಒಂದು ಕತೆ ತಂದಿದ್ಯಾ ಅಂತ. ಸೊ ಇಟ್ ಈಸ್ ಹ್ಯಾಪನ್ ಟು ಮೀ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಜೊತೆಗಿರೋರೆಲ್ಲ ಅಂದರೆ ನಿಮ್ಮನ್ನು ನಾನು ತುಂಬ ಹತ್ತಿರದಿಂದ ನೋಡಿದಾಗ ನಿಮ್ಮನ್ನು ನಾನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಸೊ ಯಾರೋ ಒಬ್ಬರು ಬಂದು ನಿಮಗೆ ಸಡನ್ನಾಗಿ ಸಿಕ್ಕಿ ನಿಮ್ಮ ಕತೆ ಹೇಳಿದಾಗ ನೀವು ಅದನ್ನು ಸೀರಿಯಸ್ ಆಗಿ ತೊಗೊತೀರ. ಅಂದರೆ ಅವ್ನು ಬಂದು ಹೇಳ್ದ ಚೆನ್ನಾಗಿತ್ತು, ಅವನೇನೋ ಆ ಹುಡುಗ ಏನೋ ಪ್ರಯತ್ನ ಪಡ್ತೀಯಾನೆ ಅನ್ನೋದು ಒಂದು. ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ, ಪಾಪ ಅವ್ನಿಗೇನೂ ಇಲ್ಲ,
ಅವ್ನು ಬಂದು ಏನೋ ಅವ್ನು ಮಾಡ್ತಾನೆ ಅನ್ನೋದೊಂದು ತಲೆಯಲ್ಲಿ ಒಂದು ಫಿಕ್ಸ್ ಆಗೋ ಇರುತ್ತೆ. ಅಂದರೆ ನಾವು ಅಷ್ಟೇ ಯಾವುದೋ ಒಂದು ಸೀರೀಸ್ ಆಗಲಿ ಅಥವಾ ಯಾವುದೋ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಬೀಸ್ಟ್ ಗೇಮ್ಸ್ ಬಗ್ಗೆ ಮಾಡ್ತಿದ್ವಿ, ಅದ್ರ ಬಗ್ಗೆ ಮಾಡಲಿ ಯಾವಾಗಲೂ ಅಂಡರ್ಡಾಗ್ಗೆ ವಾಚ್ ಮಾಡೋದು ನಾವು. ಅಂಡರ್ಡಾಗ್ ಗೆಲ್ಲಬೇಕು 10 ಜನ ಹುಡುಗರ ಮಧ್ಯೆ ಒಬ್ಳು ಹುಡುಗಿ ಇದ್ದಾರೆ, ಅವಳು ಗೆಲ್ಲಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ಯಾವಾಗಲೂ ಅದೇನಾಗೋಯ್ತು ಅಂತ ಹೇಳಿದ್ರೆ, ಇವನು ಪ್ರಿವಿಲೇಜ್ಡ್ ಆಗಿದ್ದಾನೆ, ಇವನೊಂದು ಪ್ರಿವಿಲೇಜ್ಡ್ ಇದರಿಂದ ಬರ್ತಾ ಇದ್ದಾನೆ, ಅವ್ರ ಅಪ್ಪ ಇದ್ದಾರೆ, ಅವ್ರ ಅಪ್ಪ ಇದ್ಮೇಲೆ ಏನು ಟೆನ್ಷನು, ಅವ್ರ ಅಪ್ಪ ಇದ್ದಾರೆ ಅನ್ನೋ ರೀತಿಲಿ ನನಗೆ ಯಾವತ್ತೊಂದು ಆಪರ್ಚುನಿಟಿ ಸಿಕ್ಕಿದ್ದೇ ಇಲ್ಲ.